ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಂಡೇ ವ್ಲಾಗ್. ಇವತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಒಂದು ಕೋಳಿನ ಮರಿ ಮಾಡೋದಕ್ಕೆ ಕೂರ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಏನೇನೋ ಶಾಸ್ತ್ರ ಮಾಡಿಬಿಟ್ಟು ಮರಿ ಮಾಡೋದಕ್ಕೆ ಕೂರಿಸಿದ್ದು. ಮೊಟ್ಟೆನ ಒಂದು 10 ಮೊಟ್ಟೆನ ಇಟ್ಟಿದ್ದಾರೆ. ಇನ್ನು ಒಂದು ವೈಟ್ ಕೋಳಿ ಕಾವಿಗೆ ಕೂತ್ಕೊಂಡಿತ್ತು. ಹಾಗಾಗಿ ಅದನ್ನು ಎಲ್ಲ ಫುಲ್ ನೀಟಾಗಿ ಮೊಟ್ಟೆ ಎಲ್ಲ ಸೆಟ್ ಮಾಡಿಬಿಟ್ಟು ಅದನ್ನು ಕೂರಿಸಿದ್ದು ಕೋಳಿನ. ಗೊತ್ತಿಲ್ಲ, ನೋಡಬೇಕು ಎಷ್ಟು ಮರಿ ಮಾಡುತ್ತೆ ಅಂತ. ಇವಾಗಂತೂ ಕೋಳಿನ ಮರಿ ಮಾಡೋದು ಕೂರ್ಸೋದಕ್ಕೇ ಬೇಜಾರಾಗುತ್ತೆ, ಉಳಿಸ್ಕೊಳ್ಳಲ್ಲ ಅಂತ. ಇನ್ನು ಎಷ್ಟು ಮರಿ ಮಾಡೋದು ಕೂರ್ಸಾದ್ಮೇಲೆ ಎಷ್ಟು ಮೊಟ್ಟೆಗಳು ಉಳಿದಿದೆ. ಇವತ್ತು ಅವರಂತೂ ಒಂದು 3-4 ದಿನದಿಂದ ಗುಂಡಿಗಳನ್ನು ತೆಗಿತಾನೆ ಇರೋದು. ಏನಕ್ಕೆ ಅಷ್ಟೊಂದು ಗುಂಡಿ ತೆಗಿತಿದ್ದಾರೆ ಅಂತಲೇ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಅಂದ್ಕೊಂಡೆ ಬಾಳೆ ಗಿಡನ ನೆಡೋದಕ್ಕೆ, ಅಂದರೆ ಬಾಳೆ ಕಂದಿರುತ್ತಲ್ಲ ಅದು ನೆಡೋದಕ್ಕೆ ಅಂತ. ಏಕೆಂದರೆ ಅಷ್ಟು ಅಗಲ ಗುಂಡಿ ತೆಗಿತಾ ಇರೋದು. ಹಾಗಾಗಿನೇ ನೋಡ್ತಾ ಇದ್ದೆ ಏನಕ್ಕೆ ಇಷ್ಟೊಂದು ತೆಗಿತಿದ್ದಾರೆ ಅಂತ. ಇಷ್ಟು ಮಾತ್ರ ಅಲ್ಲ, ಇನ್ನು ಅಲ್ಲೊಂದು ಸ್ವಲ್ಪ 3 ಗುಂಡಿಗಳನ್ನು ತೆಗೆದಿದ್ದಾರೆ. ಅದು ಎಷ್ಟೊಂದು ಆಳ ತೆಗೆದಿದ್ದಾರೆ ಮತ್ತು ಎಷ್ಟು ಅಗಲ ತೆಗೆದಿದ್ದಾರೆ ಅಂತ ನೋಡಿ. ಇನ್ನು ಮನೆ ಹಿಂದ್ಗಡೆನೂ ಅಷ್ಟೇ ಅಡಿಕೆ ಗಿಡಕ್ಕೆ ಇಷ್ಟು ದೊಡ್ಡ ಗಿಡ ಗುಂಡಿ ಅಂತ ನಂಗೆ ಗೊತ್ತು. ಇಷ್ಟು ದೊಡ್ಡ ಗುಂಡಿ ಅಲ್ಲ ಅಂತ. ಇಲ್ಲ, ಅಡಿಕೆ ಗಿಡಕ್ಕೆ ಏನಕ್ಕೆ ಇಷ್ಟಾಗಲ ತೆಗಿತಿದ್ದೀರಾ? ಅಡಿಕೆ ಗಿಡಕ್ಕೆ ಇಷ್ಟಾಗಲ ತೆಗಿಬೇಕು. ನೋಡ್ಬೇಕು, ಗೊಬ್ಬರ ಹಾಕ್ಬೇಕು. ಇದಕ್ಕೆ ಆಳ ತೆಗಿತೇನಿ, ಬಟ್ ಮತ್ತೆ ಮುಚ್ತೀನಲ್ಲ ಗೊಬ್ಬರ. ಬಾಳೆ ಗಿಡಗಲ್ವಾ? ಅಕ್ಕಿ ಗಿಡ ಅವು 3 ಈ 3 ಅಕ್ಕಿ ಗಿಡಕ್ಕೋಸ್ಕರ ಆಳಕ್ಕೆ ನೆಟ್ಟು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳಿಬೇಕು ಅಂತ. ಕಲ್ಲು ಎಲ್ಲಿ ಕೈ ಹಾಕಿದ್ರೆ ಕಲ್ಲೆ. ಎಷ್ಟೊಂದು ಗುಂಡಿ ತೆಗ್ದೀನಿ. ಒಂದ್ಸತಿ ಎಲ್ಲರೂ ಟಣ್ ಅಂತಾರ, ಆವಾಜ್ ಬರಬಾರ್ದ? ಬರ್ತೈತ್ ನೋಡಿ. ನೀವು ಕಲ್ಲು ಯಾರು ಊಣಿಟ್ಟಿದ್ದು ನಮ್ದು ಎಲ್ಲ ನಿಮಗೆ ಹೊಯ್ಸಳರ ಕಾಲದ ನಾಡಲ್ವಾ ನಮ್ದು. ಹೊಯ್ಸಳರ ವಿಷ್ಣುವರ್ಧನ್ ಏನಾರು ಆಗಿನ ಕಾಲದಲ್ಲಿ ಇದು ಕಾಡಿರುತ್ತೆ. ಮಲ್ಲಿಕಾಪುರ ದಂಡೆ ಹತ್ರ ಅಂತ ಸೈನ್ಯದ ಕೈಲಿ ಎಲ್ಲರೂ ಮುಚ್ಚಿಟ್ಟಿಸಬಾರ್ದ? ನೀವು ಅದಕ್ಕೆ ಗುಂಡಿ ತರೋದಾ? ಅದಕ್ಕೆ ಇಷ್ಟು ತೆಗಿತಾ ಇರೋದು. ಓ, ಅಂದ್ರೆ ನೀವು ಗುಂಡಿ ತೆಗಿಯೋದು ನಿಧಿ ಸಿಗುತ್ತೆ ಅಂತ ತೆಗ್ದಿರ್ತೀನಲ್ಲ, ಗಿಡ ಆಗ್ತೇನೆ ಅಷ್ಟೇ. ಆಮೇಲೆ ನಿಧಿ ಇಷ್ಟೆಲ್ಲ ಕಷ್ಟಪಟ್ಟು ಗುಂಡಿ ತೆಗ್ದಿನಲ್ಲ, ಇದಕ್ ತಕ್ಕವಾಗ ನಿಧಿ ಸಿಕ್ಕೇ ಸಿಗುತ್ತೆ ಒಂದ್ ದಿವಸ. ಅದ್ ಯಾವಾಗ ಸಿಗುತ್ತೆ ಹೇಳ? ಕಾಯ್ಬೇಕಷ್ಟೇ. ಕಾಯ್ಬೇಕಷ್ಟೇ. ಅದ್ ನನ್ ಮಗನಿಗೆ ಸಿಗುತ್ತೆ. ಅಡಿಕೆ ಏನ್ ಮಗನ್ ತನಕ ಹೋಗಲ್ಲ ಬಿಡಿ. ಅಲ್ಲಿ ನಮ್ಗೆ ಬರುತ್ತೆ, ಬಟ್ ಅತಿ ಹೆಚ್ಚು ಸಿಗ್ಬೇಕು ಅಂದ್ರೆ ತಣ್ಣಂತ ಎದಬಾರ್ದು ಹಿಂಗ ಅಂತ ತಕ್ಷಣವ. ನಾನೇನ ನೀವು ಗಿಡ ಹಾಕೋದಕ್ಕೆ ಗಿಡ ಇಷ್ಟಪಡ್ತೀರಾ ಅನ್ಕೊಂಡಿದ್ದೆ. ಗಿಡದ ಜೊತೆ ನಿಧಿನೂ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಎಲ್ಲಾರು ಸಿಗ್ಬಾರ್ದು ಯಾರಿಗಾರು. ಮನೆಯೊಳಗ ಬರೀ ದೇವಸ್ಥಾನ ಕಟ್ಸ್ಕೊಂಡೇ ಹೋದ್ರು, ಒಂದು ನಿಧಿ ಉಣಿಡ್ಬಾರ್ದ ವಯಸ್ಸಡ ರಾಜರು. ಇಲ್ಲೇ ಉಣಿರ್ತಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಆಮೇಲೆ ನಿಮ್ಗೆ ಕೊಟ್ಬಿಡ್ತಾರ ವಯಸ್ಸಳ ಸಿಕ್ಕಿರೆ. ವಯಸ್ಸಳು ಸಿಕ್ಕಿರ್ ನನಗೆ ಕೊಡ್ತಾರ ಅನ್ನಕ್ಕಿಂತ ನನಗೆ ಸಿಕ್ಕಿದ ತಕ್ಷಣ ನಾನ್ ಕೊಟ್ಬಿಡ್ತೀನ. ಅದು 100 ವರ್ಷದಿಂದ ಹಿಂದೆ ಏನ್ ಸಿಗುತ್ತೆ ಅದು ನಮ್ದಲ್ಲ. ಆಯ್ತಪ್ಪ, ಈಗ ಹಿಡ್ದಪ್ಪನೇದೊಂದು ಸಿಕ್ತು. ಅದೇ 100 ವರ್ಷದ ಹಳೆದ ಸರ್ಕಾರ ಅಂದ್ರೆ ಅದೇ ತಾನೇ. ಈಗ ತಾಂಡೋಗ್ ಸರ್ಕಾರ ಕೊಟ್ಬಿಡ್ತನಾ? ಅದು ಏನ್ ಮಾಡ್ತೀರಾ? ಹಿಡ್ಕೋಬಹುದು ಅಷ್ಟೇ. ಹಿಡ್ಕೊಂತೀನಿ, ನನ್ನ ಇಷ್ಟ. ಆಮೇಲೆ ಅದು ಸಿಗದೆ ಬೇಡ ಸುಮ್ಮನೆ. ಅದು ಬೇರೆ ಸಿಕ್ಕಿ ಅದು ಬೇರೆ ನೆಮ್ಮದಿ ಹಾಳಾಗುತ್ತೆ. ಇಲ್ಲೆಲ್ಲ ಮನೆ ಕೆಡವಿ ಇಲ್ಲೇನೋ ಐತೆ ಅಂತ ಇದ್ ಬೇರೆ ಏನೇನೋ ಮಾಡಿ. ಅಲ್ಲ, ಪ್ರತಿಯೊಬ್ರು ಗುಂಡಿ ತೆಗಿಬೇಕಾದ್ರೂ ಹಿಂಗೆ ಯೋಚನೆ ಮಾಡೋದು ಅನ್ಸುತ್ತಲ್ವಾ? ಗುಂಡಿ ತೆಗಿತಾ ತೆಗಿತಾ ನಿಧಿ ಸಿಕ್ಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸಿಕ್ಕಿರಿ ಇಷ್ಟು ಮಾಡೋದು, ಇಲ್ಲಿ ಇದ್ ಮಾಡೋದು. ಈಗ ನಾವು 1 ಕೋಟಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? 1 ಕೋಟಿ ಸಿಕ್ಕಿದ್ರೆ ಹಿಂಗ್ ಮಾಡೋದು ಹಿಂಗ್ ಮಾಡೋದು. ಇಲ್ಲ ಒಂಚೂರು ಸಾಕಾಗಲ್ಲ, 1.5 ಕೋಟಿ ಸಿಗ್ಲಿ ಅನ್ಕೊಳ್ಳೋದು. ಹಂಗ ಅನ್ಕೊಳ್ಳೋದಷ್ಟೇ. ಈಗ ಅನ್ಕಂತೀನಿ, ನಿಜ ಹೇಳ್ತೀನಿ ಕೇಳೋ. ದುಡ್ಡು ಸಿಗೋದ್ ಬೇಡ, ನಿಧಿ ಸಿಗೋದ್ ಬೇಡ. ಈ ಕಷ್ಟಪಡ್ತಾ ಇರೋದಕ್ಕೆ ಗಿಡ ಬೆಳೆ ಚೆನ್ನಾಗಿ ಬಂದು ಅದ್ರಲ್ಲಿ ದುಡ್ಡು ಸಿಗ್ಲಿ, ಅದ್ರ ಮೇಲೆ ನಂಬಿಕೆ ಇದೆ ನನಗೆ. ಬಂತು ಸತ್ಯ.
ಅವರು ಗುಂಡಿ ತೆಗೆಯೋದು ಇದಕ್ಕಂತೆ. ಅದು ಕೇಳಿದ್ರೇ ನನಗೆ ನಗು ಬರ್ತಾ ಇದೆ. ಇನ್ನು ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಹಾಗಾಗಿ ಸ್ಕೂಲಲ್ಲಿ ನನ್ನ ಮಗನಿಗೇನೋ ಸ್ಪೀಚ್ ಇತ್ತು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಒಂದು 7 ಗಂಟೆಗೆಲ್ಲ ಹೋಗಿದ್ದ. ಅದೇ ಕೇಳ್ತಾ ಇದ್ವಿ ಯಾವ ಥರ ಮಾಡಿದೆ ಅಂತ. ನನ್ನ ಹಸ್ಬೆಂಡ್ ಹೋಗಿದ್ರು, ನಾನು ಹೋಗಿರಲಿಲ್ಲ. ಅವರೇನೋ ಕೇಳಿಸ್ಕೊಂಡ್ರಂತೆ. ಚೆನ್ನಾಗಿ ಮಾತಾಡ್ದ, ಒಂದು ಸ್ವಲ್ಪನೂ ಭಯ ಇಲ್ದೇ ಫುಲ್ ಧೈರ್ಯವಾಗಿ ಮಾತಾಡ್ದ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಮನೇಲಿ ಬಂದು ಕೇಳ್ತಾ ಇದ್ದೆ ಯಾವ ಥರ ಹೇಳಿದೆ ಹೇಳು ಅಂತ. ಅವನು ಅದಕ್ಕೆ ಎಲ್ಲ ಹೇಳ್ತಾ ಇದ್ದ, ನಾನು ಈ ಥರ ಹೇಳಿದೆ ಅಂತ. Good morning everyone. My name is Takshila. Today is 26th January and we are celebrating Republic Day. This is a very special day for all Indians. We love our country very much and we feel proud to be Indians. Thank you. Jai Hind, Jai Bharat. ಇನ್ನು ಇವತ್ತು ಇದೇನದು ಡೆಲ್ಲಿಲೆಲ್ಲ ಪರೇಡ್ ಆಗುತ್ತಲ್ವ, ಅದೆಲ್ಲ ಲೈವ್ ತೋರಿಸ್ತಾ ಇದ್ರು. ಅದನ್ನು ನೋಡ್ತಾ ಇದ್ರು ನನ್ನ ಹಸ್ಬೆಂಡ್ ಅಂತೂ. August 15th ಮತ್ತು January 26th ಬಿಡೋದೇ ಇಲ್ಲ, ಅದು ನೋಡ್ತಾರೆ. ಅವರಿಗೆ ಒಂಥರ ಮೆಮೊರೀಸ್ ಎಲ್ಲ ಇರುತ್ತಲ್ವ, ಅವರು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದನ್ನೇ ಎಲ್ಲ ಹೇಳಿಕೊಂಡು ನನಗೂ ಹೇಳ್ತಾ ಎಲ್ರಿಗೂ ಹೇಳಿಕೊಂಡು ನೋಡ್ತಾ ಕೂತಿದ್ರು. ಅದೇನೋ ಒಂಥರ ಅವ್ರದ್ದು ಅದು ನೋಡ್ತಾ ಅವ್ರ ಜೊತೆ ಕೇಳೋದಕ್ಕೆ, ಅದು ಅವ್ರದ್ದು ಎಕ್ಸ್ಪೀರಿಯೆನ್ಸ್ನ ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅವ್ರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅದು ನಮಗೆಲ್ಲ ಅಷ್ಟು ಗೊತ್ತಾಗಲ್ಲ, ಯಾವುದಾದ್ರು ರೆಜಿಮೆಂಟ್ ಅದು ಮತ್ತು ಅದು ಯಾವ್ಯಾವ ಸ್ಟೇಟ್ದು ಅಂತ ಎಲ್ಲ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಅವ್ರದ್ದು EME ಕೋರ್, ಹಾಗಾಗಿ ಅದು ಯಾವ್ಯಾವ ಇದ್ರಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಇವಾಗ ಸ್ವಲ್ಪ ಜಾಸ್ತಿ ಅದು ನೋಡ್ತಾ ನೋಡ್ತಾ ಕೇಳೋದಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಷ್ಟೇ ಕೂತ್ಕೊಂಡು ಕೇಳ್ತಾ ಇದ್ದೆ. ಅದು ಫುಲ್ ಪ್ರೋಗ್ರಾಮ್ ಮುಗಿಯೋತ್ತಿಗೆಲ್ಲ 12:30 1 ಗಂಟೆ ಆಯಿತು, ಇನ್ನೂ ಬರ್ತಾನೆ ಇತ್ತು. ಬಟ್ ಲೈವ್ ನೋಡಿಬಿಟ್ಟು ನಾವು ಸ್ಟಾಪ್ ಮಾಡಿದ್ದು. ಇನ್ನು ಅವ್ರು ಪ್ರತಿ ಸಲವೂ ಅಷ್ಟೇ ಅವ್ರದ್ದು ಆರ್ಮಿ ಇದು ರಿಲೇಟೆಡ್ ಏನಾದರೂ ಹೇಳ್ತಾನೆ ಇರ್ತಾರೆ. ಅಂದರೆ ಅವ್ರು ಡ್ಯೂಟಿ ಮಾಡಿದ್ದು ಮತ್ತು ಯಾವ್ಯಾವ ರೆಜಿಮೆಂಟಲ್ಲಿದ್ದರು ಮತ್ತು ಯಾವ್ಯಾವ ಪ್ಲೇಸಲ್ಲಿದ್ದರು, ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅದೆಲ್ಲನೂ ಅಷ್ಟೇ ಹೇಳ್ತಿರ್ತಾರೆ. ಅದನ್ನು ನನಗೊಂಥರ ಕೇಳೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಅದೇನೋ ಅದು ಪ್ರತಿಯೊಬ್ಬರದ್ದು ಅಷ್ಟೇ, ಅಲ್ಲಿ ಅವ್ರದ್ದೇನು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಅದನ್ನು ಕೇಳೋದಕ್ಕೆ ಒಂಥರ ಖುಷಿಯಾಗುತ್ತೆ. ಅದನ್ನೇ ಎಲ್ಲ ಇವಾಗ ಹೇಳ್ಕೊಂಡು ಅದು ಈ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಏಕೆಂದರೆ ಅಲ್ಲಿ ಪ್ರತಿಯೊಂದು ಸ್ಟೇಟ್ದು ಟ್ಯಾಬ್ಲೋಸ್ ಅಂದರೆ ಸ್ತಬ್ಧಚಿತ್ರ ಅದೆಲ್ಲ ಬರುತ್ತಲ್ವ, ಹಾಗಾಗಿ ಇನ್ನು ನಮ್ಮದು ಕರ್ನಾಟಕದ ಬಂದಾಗಂತೂ ಫುಲ್ ಖುಷಿಯಾಗ್ಬಿಡ್ತು. ನಮ್ಮದು ಯಾವುದು ಲಕ್ಕುಂಡಿ ಟೆಂಪಲ್ ಅದನ್ನು ಮಾಡಿದರು. ನಾವು ಇನ್ನೂ ಬರುತ್ತೋ ಇಲ್ವೋ ಕರ್ನಾಟಕದ್ದು ಅಂತ ಅಂದ್ಕೊಳ್ತಾ ಇದ್ವಿ. ಅಷ್ಟರೊಳಗೇ ಸ್ವಲ್ಪ ಲಾಸ್ಟಿಂದ ಸೆಕೆಂಡ್ ಏನೋ ಬಂತು, ಹಾಗಾಗಿ ಒಂಥರ ಖುಷಿಯಾಯಿತು. ಇನ್ನು ಅದನ್ನೇ ಎಲ್ಲ ಹೇಳ್ಕೊಂಡು ಮಾತಾಡ್ತಾಯಿದ್ರು. ಅದೇನೇನೋ ಅವರು ಒಂಟೆ ಮೇಲೆಲ್ಲ ಬರ್ತಾಯಿದ್ರಲ್ವ, ಅದನ್ನು ಯಾವುದೋ ಕಾಮಿಡಿ ಹೇಳ್ತಾಯಿದ್ರು. ಅವ್ರು ಯಾರ್ದೋ ಫ್ರೆಂಡ್ಸು ಏನೋ ಒಂಟೆ ಮೇಲೆ, ಅಂದರೆ ಯಾರೋ ರಾಜಸ್ಥಾನಿ ಫ್ರೆಂಡ್ ಅವರು, ಅದೇನೋ ರಿಲೇಟೆಡ್, ಅದು ಗನ್ ಹಿಡ್ಕೊಂಡು ಅದು ಒಂಥರ ಒಂಟೆ ನಡೆದಾಗ ಮೂಮೆಂಟ್ ಆಗುತ್ತಲ್ವ ಅದನ್ನು ಹೇಳ್ತಾಯಿದ್ರು. ಆ ಥರ ಆಗುತ್ತೆ, ಅದಕ್ಕೆ ಒಂದು ಏನೋ ಕಾಮಿಡಿ ಹೇಳ್ಕೊಂಡು ನಗಾಡ್ತಾಯಿದ್ರು. ಒಂಥರ ತುಂಬ ಖುಷಿಯಾಯಿತು. ಏಕೆಂದರೆ ಅದೆಲ್ಲ ನಿಜವಾಗ್ಲೂ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅವರಿಗೆ ಆ ಮೂಮೆಂಟಲ್ಲಿ ಅದು ಒಂಥರ ಕಷ್ಟ ಅನಿಸಿರುತ್ತೆ. ಬಟ್ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಹತ್ರ ಎಲ್ಲ ಹೇಳ್ತಾರಲ್ವ, ಅದನ್ನು ಕೇಳೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಅವ್ರು ಪ್ರತಿಯೊಂದೂ ಅಷ್ಟೇ ಎಲ್ಲದನ್ನು ಹೇಳ್ತಾರೆ. ಅವರೊಂದು ಲೋಗೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದು ಯಾವ್ದು ರೆಜಿಮೆಂಟ್ ಯಾವ್ದು ಕೋರ್ ಅಂತ. ಹಾಗಾಗಿ ಅವ್ರದ್ದು ಕ್ಯಾಪ್ ನೋಡಿದ ತಕ್ಷಣ ಹೇಳ್ತಾರೆ ಇವರು ಈ ರೆಜಿಮೆಂಟವರು ಅಂತ. ನಮಗೆ ಅಷ್ಟು ಗೊತ್ತಾಗಲ್ಲ, ಆದರೆ ಕೇಳೋದಕ್ಕೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಪ್ರತಿಯೊಂದು ಯಾವುದಾದ್ರೂ ಸ್ಟೇಟಿಂದ ಬಂದರೆ ಅಲ್ಲಿದ್ದು ಹೇಳ್ತಾರೆ, ನಾನು ಇಷ್ಟು ವರ್ಷ ಅಲ್ಲಿದ್ದೆ, ಆ ಸ್ಟೇಟಲ್ಲಿ ಇದ್ದೆ ಅಂತೆಲ್ಲ ಅದನ್ನೇ ಕೇಳಿಸ್ಕೊತಾ ಇದ್ವಿ. ಅವರು ಅದ್ರ ಬಗ್ಗೆ ಸಾಮಾನ್ಯ ಯಾವಾಗಲೂ ಹೇಳ್ತಿರ್ತಾರೆ. ಏನಾದರೂ ಒಂದು ಮೂಮೆಂಟ್ ಬಂತು ಅಂದರೆ ಅಲ್ಲಿದೇನಾದರೂ ಕಾಮಿಡಿ ಇದ್ದರೆ, ಅಲ್ಲೇನಾದರೂ ಅದು ಅಂದರೆ ಏನಾದ್ರೂ ವಿಷಯ ಇದ್ದರೆ ಯಾವಾಗಲೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅವ್ರಿಗೆ ಅದೊಂಥರ ಹೇಳೋದಂದರೆ ಖುಷಿ. ಅದು ನಿಜವಾಗ್ಲೂ ನನಗೂ ಕೇಳೋದಂದರೆ ಸ್ವಲ್ಪನೂ ಬೋರ್ ಆಗೋಲ್ಲ. ಅವ್ರು ಎಷ್ಟು ಸಲ ಹೇಳಿದ್ರೂ ನನಗೆ ಕೇಳೋದಕ್ಕೆ ಇಷ್ಟ. ನಾನೇ ಒಂದೊಂದು ಸಲ ಕೆದಕಿ ಕೇಳ್ತಾ ಇರ್ತೀನಿ. ಅಲ್ಲಿ
ಯಾವ ಥರ ಇತ್ತು ಅಂದರೆ ಯಾವ ಥರ ಅಂತ. ಅವರು ಜಾಸ್ತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಲ್ಲ. ಏನಾದರೂ ಒಳ್ಳೆ ಮೂಮೆಂಟ್ ಇದ್ದರೆ ಮತ್ತು ಏನಾದರೂ ಕಾಮಿಡಿ ಇದ್ದರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಕಾಮಿಡಿ ಇದ್ದರೆ ಆ ಥರ ಮಾತ್ರ ಹೇಳ್ತಾರೆ. ಇನ್ನು ಏನಾದರೂ ಅವರಿಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ವ ಅದನ್ನೆಲ್ಲ ಜಾಸ್ತಿ ಶೇರ್ ಮಾಡಲ್ಲ. ಸ್ವಲ್ಪ ಭಯಪಡ್ತೀವಿ ಅಂತ ಏನೋ ಇರ್ಬೋದು, ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ಶೇರ್ ಮಾಡಲ್ಲ. ಬರೀ ಏನಾದರೂ ಕಾಮಿಡಿ ಇರುತ್ತಲ್ವ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಇವತ್ತು ಅಷ್ಟೇ ಬರೀ ಕಾಮಿಡಿಯಾಗಿಯೇ ಹೇಳ್ತಾಯಿದ್ರು, ಸೀರಿಯಸ್ಸಾಗಿ ಏನೂ ಹೇಳ್ತಿರ್ಲಿಲ್ಲ. ಅವರು ಮಾರ್ಚ್ ಫಸ್ಟ್ ಎಲ್ಲ ಮಾಡ್ತಾರಲ್ವ, ಅದಂತೂ ಸಿಕ್ಕಾಪಟ್ಟೆ ಕೈಯೆಲ್ಲ ಪೇಯ್ನ್ ಬರುತ್ತೆ. ಅದು ಅವರಿಗಂತೂ ಹೊಟ್ಟೆನೇ ಇರೋದಿಲ್ಲ, ಅಷ್ಟು ಫುಲ್ ಫ್ಲ್ಯಾಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದನ್ನು ಯಾವಾಗಲೂ ಇವರು ಒಂದು ಸಲ ಏನೋ ಟ್ರೈ ಮಾಡಿದ್ರಂತೆ. ಅಲ್ಲಿ ಹೋಗಿ ಎಲ್ಲೋ ಡ್ಯೂಟಿ ಇತ್ತು, ಅದನ್ನು ಸಖತ್ತು ಕೈ ಪೇಯ್ನ್ ಬರುತ್ತೆ, ಕೈಯಲ್ಲೆಲ್ಲ ಇದು ಕೆಳಗಡೆ ಎಲ್ಲ ಊದ್ಕೊಬಿಡುತ್ತೆ, ಕೈ ಎತ್ತೋದಕ್ಕೇ ಆಗಲ್ಲ, ಅಷ್ಟು ನೋವು ಬರುತ್ತೆ ಪ್ರಾಕ್ಟೀಸ್ ಟೈಮಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಬಟ್ ಅವ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಷ್ಟು ಮಾಡೋದಕ್ಕೆ ಅಂತ ಅವಾಗ ಅನ್ನಿಸ್ತು. ಅದು ನಮಗೆ ನಾವು ಜಸ್ಟ್ ನೋಡಿಬಿಟ್ಟು ಅದು ಮರ್ತೋಗ್ಬಿಡ್ತೀವಿ. ಚೆನ್ನಾಗಿತ್ತು ಅಂತ ಒಂದು 2 ನಿಮಿಷ ನೋಡ್ತೀವಿ ಅಷ್ಟೇ. ಬಟ್ ಅದಷ್ಟನ್ನು ಮಾಡೋದಕ್ಕೆ ಅವರು ಎಷ್ಟೋ ತಿಂಗಳಿಂದ ಎಫರ್ಟ್ ಹಾಕಿ ನಮಗೆ ನೋಡೋದಕ್ಕೆ ಅಷ್ಟು ಖುಷಿ ಆಗಬೇಕಂದ್ರೆ ಅವ್ರು ಎಷ್ಟೋ ತಿಂಗಳಿಂದ ಎಫರ್ಟ್ ಹಾಕಿರಲೇಬೇಕಲ್ವ. ಹಾಗಾಗಿ ಅದನ್ನೆಲ್ಲ ಹೇಳ್ತಾಯಿದ್ರು. ಒಂಥರ ಕೇಳೋದಕ್ಕೆ ಖುಷಿಯಾಯಿತು. ಹಾಗಾಗಿ ಒಂಥರ ಬೋರ್ ಆಗಲೇ ಇಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಟೈಮ್ ನೋಡಿದ್ರೆ 1 ಗಂಟೆ ಊಟದ ಟೈಮ್ ಆಗೋಗ್ಬಿಡ್ತು. ಹಾಗಾಗಿ ಎಲ್ಲ ಬೇಗ ಮತ್ತೆ ಕೆಲಸನೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದು. ಇನ್ನು ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.